ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡ್ಯಾಂಡ್ರಫ್ ಐತೆ ಅಂತ. ಏನಿಲ್ಲ ಗೈಸ್, ಬೋರ್ಡ್ ಆದ್ರೆ ನಾಟಿ ಮಾಡಿಸ್ಬೋದು ತಲೆನ. ನಾನು ಇವಳಿಗೆ ಹೇಳ್ತೀನಲ್ಲ ಗೈಸ್, ಅವಳಿಗೆ ಸ್ವಲ್ಪ ಮುಂದ್ಗಡೆ ಕೂದಲಿಲ್ಲ ಎಕ್ಸ್ಪೈರಿ ಆಗಿದೆ ಟೊಮೆಟೊ ಕೆಚಪ್. ಮನೆ ನಿಂಗೆ ಗೊತ್ತೇ ಆಗಿಲ್ವಾ ಮನೆ ನೋಡಿಲಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಮಾಡ್ತಾ ಇರೋದು ಏನಕ್ಕೆ ವ್ಲಾಗ್ ಗೈಸ್ ನನಗೆ ಗೊತ್ತಿಲ್ಲ. ಏನಕ್ಕೆ ವ್ಲಾಗ್ ಆಯ್ತಿದ್ದೀನಿ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಟೆನ್ಷನ್ ತಗೊಂಡು ಫುಲ್ ಬಿಸ್ನೆಸ್ ಗೈಸ್. ಏನಿಲ್ಲ ಗೈಸ್, ಬೋರ್ಡ್ ಆದ್ರೆ ನಾಟಿ ಮಾಡಿಸ್ಬೋದು ತಲೆನ. ನಾನು ಇವಳಿಗೆ ಹೇಳ್ತೀನಲ್ಲ ಗೈಸ್, ಅವಳಿಗೆ ಸ್ವಲ್ಪ ಮುಂದ್ಗಡೆ ಕೂದಲಿಲ್ಲ ಅಂತ ಹೊತ್ತಿಗೆ ಒರೆಸ್ತಾ ಇದ್ದೆ. ಅವ್ಳ ಕೂದಲು ಚೆನ್ನಾಗೈತೆ, ನನ್ನ ಕೂದಲು ಬೋಡಾಗೋಯ್ತು. ನೋಡ್ರಿ ಇಲ್ಲಿ ಗೈಸ್ ಫಸ್ಟ್ ಗೈಸ್ ಇಲ್ಲ ಇಲ್ಲಿ ಬೇಡ, ಇಲ್ಲಿ ನೋಡಿ ಗೈಸ್, ಇದು ಏರ್ಲೈನ್ ನೋಡಿ ಅಲ್ಲಿ. ಮತ್ತೆ ಇನ್ನೊಬ್ರಿಗೆ ಅದಕ್ಕೆ ಆಡ್ಕೋಬಾರ್ದು ಅಂತ ಹೇಳೋದು ಗೈಸ್. ನಾನು ಏನ್ ಆಡ್ಕೊಳಕ್ ಹೋಗಲ್ಲ, ಏನಾದ್ರು ಒಂದೇ ಒಂದ್ ಚೂರ್ ಆಡ್ಕೊಂಡ್ರೆ ಮುಗೀತು, ಎಲ್ಲಾ ಫುಲ್ ನನಗೆ ಬಂದ್ಬಿಡುತ್ತೆ. ತಡಿ 9ನೇ ಕ್ಲಾಸ್ ಅಲ್ಲಿ ಫೇಸ್ ಸಕ್ಕತ್ತಾಗೆ ಇತ್ತು. 9ನೇ ಕ್ಲಾಸ್ ಅಲ್ಲಿ ಒಬ್ಬ ಎಂಟ್ರಿ ಆದ ಕಣಪ್ಪ, 9th 10th ಓದಕ್ಕೆ ಅಂತ ಹೇಳ್ಬಿಡು, ಗೌರ್ಮೆಂಟ್ ಸ್ಕೂಲಿಂದ ಪ್ರೈವೇಟ್ ಸ್ಕೂಲ್ಗೆ ಅಂತ. ಉಮಾರ ಅಂತ ಅವನ ಹೆಸರು. ಬರೀ ಚಿಕ್ಕಗಳೇ, ಫುಲ್ ಚಿಕ್ಕಗಳೇ. ಇವನು ಏನ್ ಈ ತರ ಐತಲ್ಲ ಮುಖ ಅನ್ಕೊಂಡ್ ನನ್ನ ಪಕ್ಕನ ಕೂತ್ಕೊಳ್ಳೋಣ, ಒಂಥರ ಮಾತಾಡ್ಸಕ್ಕೆಲ್ಲ ಇದಾಯ್ತಿರ್ಲಿಲ್ಲ. ಅವಾಗ ನೋಡಿ ಅವನಿಗೆ ಅನ್ಕೊಂಡೆ, ಏನ್ ಇವನಿಗೆ ಈ ತರ ಮುಖ ಚಿಕ್ಕಗಳು ಅಂತ. 10th ನನಗೆ ಸ್ಟಾರ್ಟ್ ಆಯ್ತು ಗೈಸ್. ಲಿಟ್ರಲಿ ಇದನ್ನ ನಾನು ನಂಬಲ್ಲ, ಬಿಕಾಸ್ ನಾನು ಮೋಹಿತ್ ಫೋಟೋ ನೋಡಿದೀನಿ, ಬಿಕಾಸ್ ನನ್ನ ಫೇಸ್ ಹಿಂಗೆ ಇರೋದು. ನಾನು ನಂಬಲ್ಲ ಗೈಸ್ ಇದನ್ನ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಫಾಲ್ಸ್ ಗೈಸ್. 9th ಅಲ್ಲಿ ಯಾವ್ದೇ ಕಾರಣಕ್ಕೂ ಚೆನ್ನಾಗಿದೆ ಗೈಸ್. ನಿಜ ಒಂದು ಫೋಟೋ ತೋರಿಸ್ತೀನಿ, ಕ್ಲಿಪ್ ಅಟ್ಯಾಚ್ ಮಾಡಿರ್ತೀನಿ. ಆ ಫೋಟೋನ ಒಂದ್ ನೋಡಿದ್ರೆ ಅವ್ನ ಫೇಸ್ ಅಷ್ಟು ನೋಡಿದ್ರೆ ನನಗೆ 10th ಅಲ್ಲಿ ಅದು ತೆಕ್ಕೊಂಡ್ರೆ ನೀನು ಇರೋದು ವೈಟ್ ಕಲರ್ ಇದ್ದ. ಗೈಸ್ ನಾನು ಒಟ್ನಲ್ಲಿ ಒಂದ್ ಯಾವ್ದೇ ತರ 19 ಫೋಟೋಸ್ ಯಾವ್ದು ನೋಡೇ ಇಲ್ಲ ಗೈಸ್. ತೋರ್ಸು ತಂದಿ ನೀನು, ಸ್ಕೂಲ್ ಡೇ ಫೋಟೋಸ್ ಇಲ್ಲ ನಿಂದು. ನೀನ್ ಹೋಗ್ ತಗೋಬರೋಗು, ನಾನೇ ನಿಮ್ಮ ಮನೆಗೆ ಹೋಗಿ 10th ಫೋಟೋ. 10th ಅಲ್ಲಿ ಲವಡ ಇದು ನಾನು 10th ಅಲ್ಲಿ ಇವಾಗ ಎಷ್ಟು ಇಟ್ಟಿದ್ದೀನಿ ಅಷ್ಟೇ ಇಟ್ಟಿದ್ದೀನಿ ಅದ್ರಲ್ಲೂ. ಗೈಸ್ ಏನ್ ಗೊತ್ತಾ, ನಾನಂತೂ ತುಂಬಾ ಫುಲ್ ಚೇಂಜ್, ಅಂದ್ರೆ ಫೇಸ್ ಅಷ್ಟೊಂದೇನು ಚೇಂಜ್ ಆಗಿಲ್ಲ, ನನ್ನ ಹೈಟ್ ಚೇಂಜ್ ಆಗಿಲ್ಲ ಗೈಸ್. ನಾನು ಎಲ್ಲರೂ ನನ್ನ ಹಳೇ ಸ್ಕೂಲಲ್ಲಿ 1ನೇ ಕ್ಲಾಸಿಂದ ನೋಡಿದವರು ಇವತ್ತು ಕಂಡುಹಿಡಿತಾರೆ ನನ್ನ. ಏನು ಇವಾಗ ಏನೇನು ಎದಳಲ್ವಾ, ನಾನು ಮ್ಯಾಜಿಕ್ ಪ್ರಾಡಕ್ಟ್ ತಗೊಂಡ್ಬಂದಿದ್ದೀನಿ ಇವಾಗ ಒಂದು. ಮ್ಯಾಜಿಕ್ ಪ್ರಾಡಕ್ಟ್ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ ಕಂಟ್ರೋಲ್ ಆದ್ರೆ ಗೈಸ್ ಆಟೋಮೆಟಿಕ್ ಆಗಿ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ನನ್ನ ಹೇರ್ಸ್ ನಿಜ ಇಲ್ಲಿ ನೋಡಿ, ಹಿಂಗೆ ಹೇಳಿದ್ರೆ ನೋಡಿ ಗೈಸ್, ಲಿಟ್ರಲಿ ಎಷ್ಟು ಬೇಜಾರಾಗ್ತಿದೆ ಅಂದರೆ ಹೇರ್ ಫಾಲ್ ಆಗ್ತಿರೋದಕ್ಕೆ. ಇಲ್ಲಿ ನೋಡಿ ಬೇಕಾದ್ರೆ ಸುಮ್ಮನೆ ಎಳ್ದಿದ್ದಷ್ಟೇ ಅದು ಎಷ್ಟು ಕೂದಲು ಬಂತು ಅಂತ. ನಂಗೆ ಸಖತ್ ಬೇಜಾರಾಗ್ಬಿಟ್ಟಿದೆ. ಒಂದು ವಾರದಿಂದ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಡ್ಯಾಂಡ್ರಫ್ ಸಖತ್ತು ಕಡಿತಾ, ತಲೆ ಪೂರ್ತಿ ಕಡಿತಾ ಇತ್ತು. ಸೊ ಇವತ್ತು ಅದಕ್ಕೋಸ್ಕರ ಒಂದು ಮ್ಯಾಜಿಕ್ ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ. ಅದೇನು ಅಂತ ನೀವು ನೋಡಿ. ನೀವು ನನಗೆ ಗೈಸ್ ನಾನು ಇವತ್ತೇ ತೊಗೊಳ್ಳಿ, ನೀವು ವರ್ಕ್ ಮಾಡಿ ಅಂತ ಹೇಳ್ತೀರಾ. ನಾನು ವರ್ಕ್ ಮಾಡಿ ಅದನ್ನು 1 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಿಮಗೆ ಅದರ ರಿವ್ಯೂನ ಕೊಡ್ತೀನಿ. ಆವಾಗ ನಿಮಗೆ ಡ್ಯಾಂಡ್ರಫ್ ಇದ್ದರೆ ನೀವು ತೊಗೊಳ್ಳಿ ಅದನ್ನು. ನನಗೊಂದು ಸೊಲ್ಯೂಷನ್ ಬೇಕಣೆ. ನಿಮಗೆ ಕೊಡೋಕ್ಕಾಗಲ್ಲ. ನಾವು ಏನಕ್ಕೆ ಇಷ್ಟ ನಿದ್ದೆ ಬರುತ್ತೆ ನನಗೆ ಹೇಳ್ತಿದ್ದೆ, ಬೇಡ ಸುಮ್ಮನೆ ಇರು. ಗೈಸ್ ಏನು ಮಾಡ್ತೀರಾ ಹೇಳಿ, ಮನೇಲೇ 3 ಹೊತ್ತು ಮನೇಲೆ ಊಟ ಮಾಡ್ಕೊಂಡು ಲೈವ್ ಮಾಡ್ಕೊಂಡು ಕುತ್ಕೊಂಡ್ರೆ ನಿದ್ದೆ ಬರ್ತದೆ. ಇನ್ನೇನಾಯ್ತದೆ, ಸುಖ ಪುರುಷರಲ್ವಾ, ನಿದ್ದೆ ಬರುತ್ತೆ. ಪಾಪ ತರ ಮಂಕತೀನಿ, ಮುಚ್ಕೊಂಡು ಎದೋಳೋಲೆ. ಪಾಪ ಮಂಗಿಸ್ತಾರಲ್ಲ ಆ ಥರ ಮಂಗಿಸ್ತೀನಿ. ಪಾಪು ನಿನ್ನಷ್ಟು ಅಜೀಬಾಗಡಲ್ಲ ಬಿಡು. ಗೈಸ್ ಪಾಪು ದೇವ್ರ ಅಣಕ್ಲು ಹಿಂಗೆ ಆಡಲ್ಲ ಗೈಸ್. ನಾವು ನೋಡೇ ಈ ಥರ ಆಡೋದು. ನೀನು ಬೋಸ್ ಹುಡುಗಿ ಹೊಡೆದಾಕ್ಬಿಡ್ತೀನಿ ನಿಮಗೆ. ಈಗ ಮ್ಯಾಜಿಕ್ ಪ್ರಾಡಕ್ಟ್ನ ನಾನು ತೋರಿಸ್ತೀನಿ, ನನ್ನ ಹಿಡ್ಕೋ ವಿಡಿಯೋ ಹಿಡ್ಕೊ. ಗೈಸ್ ಏನೋ ಒಂದು ಮಾಡ್ತಾಳೆ, ನಾಟಿ ಅಂತ ಮಾಡಿಸ್ಕೊಳಕ್ಕಾಗಲ್ಲ ನನಗೆ. ಇವಾಗ ಒಂದು 1000 ರೂಪಾಯಿ ಖರ್ಚು ಮಾಡೋಣ, ಮುಂದೆ 10-20 ಸಾವಿರ ಗೈಸ್. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಅದು ಆಂಟಿ ಡ್ಯಾಂಡ್ರಫ್ ಹೋಗೋದು ಅಷ್ಟೇ. ಡ್ಯಾಂಡ್ರಫ್ ಹೋದ್ಮೇಲೆ ಹೇರ್ ಗ್ರೋತ್ ಆಗೋಕ್ಕೋಸ್ಕರ ನಾವು ಹೇರ್ ಗ್ರೋತ್ ಸಿರಮು, ಆಯಿಲ್ ಆ ಥರ ಯೂಸ್ ಮಾಡಲೇಬೇಕು. ನಾವು ಹಳೆ ಕಾಲದವ್ರು ಹೇಳ್ತಾರೆ ಕೈ ಎಣ್ಣೆ ಕೊಬ್ಬರೆಣ್ಣೆ ಹಾಕ್ಬಿಟ್ರೆ ಕೂದಲು ಬೀಳುತ್ತೆ. ಇವಾಗಿನ ಡಸ್ಟು ಪೊಲ್ಯೂಷನ್, ಇವಾಗಿನ ಬ್ಯಾಕ್ ಗೈಸ್ ಫುಲ್ ಈ ವಾಟರ್ ಕೂಡ ಕೆಮಿಕಲ್ ಆಗಿಬಿಟ್ಟಿದೆ. ಆ ಥರ ಆಗಿದೆ ಗೈಸ್. ಅದಕ್ಕೋಸ್ಕರ ನಾವು ಇವಾಗ ಕೈ ಎಣ್ಣೆ ಕೊಬ್ಬರೆಣ್ಣೆ ಹಾಕಿದ್ರೆ ಕೂದಲು ನಿಜ ಆಗಿನ ಕಾಲದವ್ರ ಥರ ಚೆನ್ನಾಗಿ ಬರಲ್ಲ. ನಾವು ಸಿರಮ್ಸು ಆಯಿಲ್ನೇ ಯೂಸ್ ಮಾಡಬೇಕು. ಅದಕ್ಕೆ ಒಂದು 2,000 ಖರ್ಚು ಮಾಡು ಅಂತ ಹೇಳಿದೀನಿ. ಅವ್ನು ಕೇಳ್ತಿಲ್ಲ ಅಂದ್ರೆ ನೆಕ್ಸ್ಟ್ ಒಂದು 10,000 ಕೊಟ್ಟು ನಾಟಿ ಮಾಡಿಸೋಣ ಅಷ್ಟೇ. ನಾಟಿ ಮಾಡ್ಸಕ್ ಏನಿಲ್ಲ, ನಾಟಿ ಮಾಡ್ಸಿದ್ರೆ ಕೂದಲು ಬರುತ್ತಾ ಬರಲ್ವಾ ಅಂತ ಗೊತ್ತಾಗಲ್ವಲ್ಲ. ಕೂದಲೇನು ಬರಲ್ಲ, ಅದು ಪ್ಲಾಸ್ಟಿಕ್ ಕೂದಲು ಅನ್ಸಕ್ಕೆ. ಹಿಂಗೆ ವಿಗ್ ಹಾಕ್ಸೋಣ.
ಬೇಡ ಅವ ಏನೋ ಒಂದು ಮಾಡಂದ್ರಿಯಪ್ಪ ಇದನ್ನೇ ಹೋಗ ಇಟ್ಕೊ ಮತ್ತೆ ಈ ಕಡೆಗೆ ಬಾ ಈ ಕಡೆ ಈಗ ಹಿಂಗ ಗೈಸ್ ಇದು ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇರ್ಬೋದು ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ. ನಾನು ಅಮೆಝಾನಲ್ಲಿ ತರಿಸಿದೆ, ಫ್ಲಿಪ್ಕಾರ್ಟಲ್ಲಿ ನಂಗೆ ಸಿಗಲಿಲ್ಲ. ನಾನು ಆರ್ಡ್ರ್ ಮಾಡೋ ಟೈಮ್ಗೆ ನಂಗೆ ಚೆನ್ನಾಗಿ ಕಾಣಿಸ್ತಿರಲ್ಲ, ಸ್ವಲ್ಪ ಈ ಕಡೆ ಲೇ ಚೆನ್ನಾಗಿ ಕಾಣಿಸ್ತಿದ್ಯಾ ಬಾರೆ ಬುಸುಡಿಕೆ ಕಾಣಿಸ್ತಿರ್ಲಿ ಈ ಕಡೆ ಸ್ವಲ್ಪ ಮುಂದ್ಗಡೆ ನಾಟಿ ಮಾಡಿಸ್ಬೇಕು ತಗೋ ನಿಂಗನು ನೀನು ತಲೆಗೆ ಇಡ್ಸ್ಕೊಬಿಡ. ನಾನು ಇಲ್ಲಿ ನೋಡು ಈ ರೋಸ್ ಮೇರಿ ವಾಟರ್ ಇದಾಕಿ ಹಾಕಿ ಮುಂದೆಗಡೆ ಎಷ್ಟು ಚೆನ್ನಾಗಿ ಕೂದಲು ಬೆಳೆಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಅದು ಉದ್ದ ಆಗುತ್ತೆ ಕೂದಲು. ಗೈಸ್ ಇದು ಎಷ್ಟು ಚೆನ್ನಾಗೈತೆ ಗೈಸ್, ನಂಗೆ ಇದು ಇಷ್ಟ ಆಯಿತು. ಮಾಸ್ಕ್ ಮಾಡ್ಕೋಬೋದು ಗೈಸ್. ನನ್ನ ಹತ್ರ ಇರೋದೇ ಇವತ್ತು ಟ್ರಿಪಲ್ ಆಕ್ಟಿವ್ಸ್ ಆಂಟಿ ಡ್ಯಾಂಡ್ರಫ್ ಸ್ಕ್ಯಾಲ್ಪ್ ಸಿರಮ್ ಗೈಸ್. ಗೈಸ್ ಇದು ಯಾವುದೇ ತರ ಅದಲ್ಲ, ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಹೇಳ್ತಿದ್ದೀನಲ್ಲ, 1 ತಿಂಗಳಾದ್ಮೇಲೆ ನಾನು ವಿತ್ ರಿಸಲ್ಟ್ ನಿಮಗೆ ತೋರಿಸ್ತೀನಿ, ಓಕೆನಾ? ಇದು ನಾನು 50 ml ಆರ್ಡರ್ ಮಾಡ್ಕೊಂಡಿದ್ದೆ. ನನ್ನ ಹತ್ರ ಇದ್ದಿದ್ದೆ ಅಮೌಂಟ್ ಅಷ್ಟು. ಇದು ನನಗೆ ಕಾಸ್ಟ್ ಬಿದ್ದಿದ್ದು ಬಂದು 470 ರುಪೀಸ್ ಗೈಸ್ ಅಮೆಝಾನಲ್ಲಿ, ಓಕೆನಾ? ಇದು ಜಸ್ಟ್ ಸ್ಪ್ರೇ ಗೈಸ್. ಇದು ಹೆಂಗೆ ಓಪನ್ ಮಾಡೋದಂದ್ರೆ ಕ್ಯೂ ಆಯ್ತೈತೆ ಸರ್ ಇದು ನೋಡು. ಹಾ ಏನಕ್ಕೆ ನಂಗೇನು ಗೊತ್ತು, ಏನು ದವಾಗ ಕೆಲಸ ಮಾಡಕ್ಕೆ ಹೋಗಿದೆ ನೀನು ಅಂತ. ಅಯ್ಯೋ ಕಿತ್ತಾಕೊಟ್ಟೆ ಗೈಸ್. ಇದು ಹೆಂಗೆ ಓಪನ್ ಮಾಡೋದಂತಾನೆ ಗೊತ್ತಿಲ್ಲ. ಅಲ್ಲೇ ಈ ಮೇಲ್ಗಡೆ ಇದಿರ್ಬೇಕು ನೋಡಿ ಅಷ್ಟೇ. ಹಾ ಮುರಿದಾಗ್ದಾ? ಮುಡ್ದಾಗ್ದೆ. ಇಲ್ಲ ತೆಗೆದ್ರೆ ಹಿಂಗೆ ಬರ್ತದೆ. ಹಿಡ್ಕೊ ಇಲ್ಲಿ ನೋಡ್ತೀನಿ. ತೆಗ್ದೆ ಅಲ್ಲೆಲ್ಲಿ ಮುರಿದಾಕಿ ಐತಿ ಇನ್ನೇನಲ್ಲಿ ಇದು ಮಾಡ್ತೀನಿ. ಇದು ಸ್ಪ್ರೇ ಬಾಟಲ್ ಬರಬೇಕು. ಸುಮ್ಮನೆ ಇರು ಮಾರೆ, ಹಿಂಗೆ ಬಡ್ಬೇಕು. ಅದು ಕ್ಯಾಬೇ ಬರ್ತಾ ಇಲ್ಲ ಆಚೆಗೆ. ಇದನ್ನ ಹಿಂಗೆ ಸ್ಪ್ರೇ ಮಾಡ್ಕೊಳ್ಳೋದು. ರೆಡಿ ಮಾಡ್ತೀನಪ್ಪ ನಾನು ಏನೇ ಇದ್ರು ಗೈಸ್. ನನ್ನ ತಲೆಯಲ್ಲಿ ಫಸ್ಟ್ ನಿಮ್ಗೆ ಡ್ಯಾಂಡ್ರಫ್ ತೋರಿಸ್ಬಿಡ್ತೀನಿ, ಓಕೆನಾ? ಬರ್ಲಿ ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಗೊತ್ತಾಗ್ತೈತಾ? ಗೊತ್ತಾಗಲ್ಲ ಏನಕ್ಕೆ ಇಲ್ಲಿ ಹಿಂಗೆ ಕೆರ್ಕೊಂಡು ತೋರಿಸ್. ಅದು ಗೈಸ್ ನೋಡಿಲಿ, ಜಸ್ಟ್ ಹಿಂಗೆ ಕೆರ್ಕೊಂಡ್ರೆ ತಲೆಯಲ್ಲಿ ಡ್ಯಾಂಡ್ರಫ್ ಹೆಂಗೆ ಬರ್ತಾ ಇದೆ ಅಂದರೆ ಕೈಯಲ್ಲಿ ನೋಡಿಲಿ. ಕಾಣಿಸಲ್ಲ ಕಣ, ನೀ ಹತ್ರ ತಗೊಂಡಷ್ಟು ಬ್ಲರ್ ಆಗುತ್ತೆ. ಜಸ್ಟ್ ಮೊಯ್ತು ಎಷ್ಟು ಡ್ಯಾಂಡ್ರಫ್ ಇದೆ ಅಂದ್ರೆ ಗೊತ್ತು ಕಣೆ ನಿನ್ನ ಮುಖ, ಇಬ್ಬರಿಗೂ ತುಂಬಾ ಜಾಸ್ತಿ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡ್ಯಾಂಡ್ರಫ್ ಐತೆ ಅಂತ. ಚೋತ್ಕೊಂಡ್ಬಂದಿರೋದು ಎಡ್ಡಿಂದಿದು, ಅದನ್ನು ಚತ್ಕೊಂಡ್ಬಂದವಳೆ 130 ರೂಪಾಯಿದು. ಪಾಪ ಬಡವ್ರ ಮಕ್ಳು ಲಾಸ್ ಮಾಡಿಸ್ರೆ ಆಯ್ತಾ, ಬಡವರು ಪಾಪ ಮಾರ್ತಾ ಇರ್ತಾರೆ. ದುಡ್ಡು ಕೊಡ್ತಿದ್ದೀನಿ ಕಿತ್ತೋದಾನೆ. ಕೊಡೋ ಹಚ್ಚು. ಇದ್ರಲ್ಲಿ ಏನೇನಿರುತ್ತೆ ಅಂತ ಬೇಕಾದ್ರೆ ನೋಡ್ಕೊಂಡು. ನಾವೆಲ್ಲ ಬೇಡ ಕಣೆ. ಅಲ್ಲ ಅವರಿಗೆ ಇದ್ದಿದ್ರೆ ನಾನೊಂದು ವಾರ ಅಲ್ಲ 1 ತಿಂಗಳಾದ್ಮೇಲೆ ನಿಮಗೆ ಪಕ್ಕ ಕೊಡ್ತೀನಿ. ಇದ್ರ ಅಮೌಂಟ್ 499 ಇದೆ. ನಿಂಗೆ ಹಚ್ಚಿ ತೋರಿಸ್ತೀನಿ ಅವ್ರಿಗೆ. ಬಾ ನೀನು ಇಟ್ಕೋ ಗೈಸ್. ಇದನ್ನ ಹಾಫ್ ಅನ್ ಅವರ್ ಚೆನ್ನಾಗಿ ಕಾಣಿಸ್ಬೇಕು ಈ ಕಡೆ ಶೀತು ಗೈಸ್. ಇದನ್ನ ಗೈಸ್ ಇವಳು ಒಬ್ಳೆ ಚೆನ್ನಾಗಿ ಕಾಣಿಸ್ಬೇಕ, ನಾನು ಚೆನ್ನಾಗಿ ಗೈಸ್ ಕಾಣಿಸ್ಬೇಕಲ್ಲ. ಇದನ್ನ ಹಾಫ್ ಅನ್ ಅವರ್ ಆದ್ಮೇಲೆ ಹಚ್ಬಿಟ್ಟು ಪಕ್ಕ ಹೇಳ್ತಿದ್ದೀನಿ, ಸ್ನಾನ ಮಾಡಬೇಕು. ಇದು ನೈಟೆಲ್ಲ ಬಿಟ್ಕಿಟ್ಬೇಡಿ, ಆಮೇಲೆ ಒಳ್ಳೇದಲ್ಲ ಇದು ಹೇರ್ಗೆ ಅಷ್ಟೊಂದು. ಗೈಸ್ ಇದೊಂಥರ ಆಯಿಲ್ ಟೈಪ್ ಇರುತ್ತೆ. ಈ ಥರ ನೀಟಾಗಿ ಸ್ಕ್ಯಾಲ್ಪಿಗೆ ಹಚ್ಚಿ ಲಾಸ್ಟಿಗೆ ಮಸಾಜ್ ಮಾಡ್ಕೊಳ್ಳಿ. ನಾನು ನೀಟಾಗಿ ಒಂದೊಂದೇ ಸ್ಕ್ಯಾಲ್ಪಿಗೆ ಹಚ್ತಾ ಹೋಗ್ತೀನಿ. ಮೋಯ್ದ್ಗಂತೂ ಡ್ಯಾಂಡ್ರಫ್ ಕೇಳಲೇಬೇಡಿ, ಅಷ್ಟೊಂದಿದೆ. ಇದ್ರ ಸ್ಮೆಲ್ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಸ್ಮೆಲ್ ಚೆನ್ನಾಗಿಲ್ಲ ಅಂದರೆ ಅದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅರ್ಥ. ಗೈಸ್ ಯಾವಾಗಲೂ ಅಷ್ಟೇ ಕೆಮಿಕಲ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಇದು ಗೈಸ್ ಡಾಕ್ಟರ್ ಟೆಸ್ಟೆಡ್, ಓಕೆನಾ? ಇದು ಕೆಮಿಕಲ್ ಹಾಕಿಲ್ಲ ಅಂತ ಹೆಂಗೆ ಹೇಳ್ತೀಯವ? ಇದು ಕೆಮಿಕಲ್ ಹಾಕಿಲ್ಲ ಅಂತ ಹೆಂಗೆ ಹೇಳ್ತೀಯ? ನಾನು ಡಾಕ್ಟರ್ ಟೆಸ್ಟೆಡ್ ಅಂದಿದ್ದು, ಕೆಮಿಕಲ್ ಹಾಕಿಲ್ಲ ಅನ್ಲಿಲ್ಲ. ಇದ್ರಲ್ಲಿ ಏನೇನ್ ಪ್ರೋಟೀನ್ ಇದೆ ಅಂತ ಹೇಳ್ತೀರಾ? ಅದು ಪ್ರೋಟೀನ್ ಅಲ್ಲ, ಅದು ಏನೇನೋ ಅದು ಏನಿದೆ ಲಿಕ್ವಿಡ್ಸ್ ಇದೆ, ಆಸಿಡ್ಸ್ ಇದೆ ಅಂತ ಇರ್ತದೆ. ಅದು ಆಸಿಡ್ ಅಲ್ಲ ಕಣೋ, ಅದರಿಂದನೇ ಕಣೋ ಡ್ಯಾಂಡ್ರಫ್ ಕಮ್ಮಿ ಆಗೋದು. ದಟ್ ಇಸ್ ನಾಟ್ ಪ್ರೋಟೀನ್. ಗೈಸ್ ಲಿಟ್ರಲಿ ತೋರಿಸ್ತೀನಿ. ಹಿಂಗ್ ಇಟ್ಕೋ ಈ ಕಡೆ, ನೀನು ರೈಟ್ ಹ್ಯಾಂಡಲ್ಲಿ ಇದನ್ನ ಹಿಂಗ್ ಇಟ್ಕೋ ಈ ಕಡೆನ. ಎಷ್ಟು ಹೆಂಗೈತೆ ಕುಡಿಲಿ ಗೈಸ್. ಲಿಟ್ರಲಿ ನೋಡಿ ಇಲ್ಲಿ, ತಡಿ ನೋಡಿ ಇಲ್ಲಿ ಡ್ಯಾಂಡ್ರಫ್ ಕಾಣಿಸ್ತಾ ಇರ್ಬೋದು ನಿಮಗೆ. ನಿನ್ ಕೈ ಎತ್ತು ಮಾರ್ಯ, ನೀನು ಸುಮ್ಮನೆ ಹಿಂಗೆ ನಿನ್ಕ ಸುಮ್ಮನೆ. ಗೈಸ್ ಅಲ್ಲಿ ನೋಡಿ, ನಿಮಗೆ ಡ್ಯಾಂಡ್ರಫ್ ಕಾಣಿಸ್ತಾ ಇರುತ್ತೆ. ಅದ್ರಲ್ಲಿ ಕಾಣಿಸ್ತೈತಾ ಡ್ಯಾಂಡ್ರಫ್ ಗೈಸ್. ಅವ್ನ ಕೂದಲ ಮೇಲೆ ಒಂದಿರೋದಾದ್ರೂ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಇದು ಝೂಮ್ ಹಾಕಿ. ಎಷ್ಟಿದೆ ಅಂದರೆ ಇವನ ತಲೆಯಲ್ಲಿ ಫುಲ್ ಹಿಂಗೆ ಬರ್ತಾ ಇದೆ ಮೊಯ್ತಾ ನಿನ್ನ ತಲೆಯಲ್ಲಿ.
ಅಲ್ಲೇ ಮುಂದೆನೆ ಬೆಳೋದು ಜಾಸ್ತಿ ನನಗೆ, ಮುಂದೆನೆ ಗೈಸ್. ಅಲ್ಲಿ ಉದ್ರೋಯ್ತೈತೆ ಒಂದ್ ಕಡೆ ಅಲ್ಲಿ ಫುಲ್ ನತ್ತಿ ಮೇಲೆ ಬಾಣ್ಲೆ ಆಗದೆ ನತ್ತಿ ಕಡೆಯಿಂದ ಅಂತಾರೆ. ನತ್ತಿ ಮೇಲೆ ಫುಲ್ ಉದ್ರೋಯ್ತೈತೆ ಕೂದಲಂತೂ. ಇದು ನೆಲನ ಒಂದ್ಸಲಿ ಕಸ ಗುಡ್ಸಿದ್ರೆ ಇರಾಬರ ಕೂದಲೆಲ್ಲ ಇರುತ್ತೆ ಗೈಸ್. ನನ್ನ ತಲೆಲ್ಲ ಅಷ್ಟು ಕೂದಲು ಐತೋ ಇಲ್ವೋ ಅನ್ಸುತ್ತೆ, ಅಷ್ಟು ಕೂದಲು ಉದ್ರೋಗಿರುತ್ತೆ. ಇದನ್ನ ಪ್ರೆಸ್ ಮಾಡೋಕೆ ಸಖತ್ ಕಷ್ಟ ಆಯ್ತೈತೆ. ತಲೆಯಲ್ಲಿ ಕೂದಲಿಲ್ಲ ನೀವು ಆರಾಮಾಗಿ ಇದನ್ನ ಇದ್ ಮಾಡ್ಕೋಬಹುದು. ಅದೇ ನೀವು ಈ ಕಡೆ ಎಲ್ಲ ಅಷ್ಟೊಂದೇನಿಲ್ಲ. ಅವನಿಗೆ ಇಲ್ಲಿ ಮುಂದೆಗಡೆ ಪಾರ್ಟಲ್ಲಿ ಜಾಸ್ತಿ ಇತ್ತು ಅವನಿಗೆ ಡ್ಯಾಂಡ್ರಫ್. ಗೈಸ್ ಇದನ್ನ ವೀಕ್ಲಿ 2 or 3 ಯೂಸ್ ಮಾಡ್ಬೇಕು, ಓಕೆನಾ? ಆಮೇಲೆ ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಡೈಲಿ ಯೂಸ್ ಮಾಡಬೇಡಿ. ಇದನ್ನ ಹಾಕಿ ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡಿಬಿಡ್ಬೇಕು. ನೋಯಿತವರು ಕೂಡ ಸ್ನಾನ ಮಾಡಕ್ಕೆ ಹೋಗ್ತಾರೆ, ನಾನು ಕೂಡ ಗೈಸ್ ನಾನು ಇವತ್ತು ಆಯಿಲ್ ಹಾಕ್ಬಿಟ್ಟಿದ್ದೀನಿ ಮರ್ತ್ಬಿಟ್ಟು. ಗೈಸ್ ಇವಾಗ ನಾವು ಪೂರ್ತಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ಬೇಕು. ಇನ್ನೂ ಏನಾದರೂ ಇದ್ರೆ ಹೇಳು. ಒಂದು ವಾರ ತಿಂಗಳೇನೋ ಆಯಿತು ಗೈಸ್ ಅವಳು. ಹಾಂ ನಡೀರಿ, ನಮಗೆ ಏನಂತಾರೆ ಇದು ಏರ್ ಕ್ಲೀನರಿಗೆ ಇದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡ್ಡಿ, ಅದು ಏನು ಕಡ್ಡಿ, ಊದಿನ ಕಡ್ಡಿ, ಊದಿ ಅಯ್ಯೋ ಏನು ಮಾಡ್ತಿದ್ದೀ? ಅದು ಬರ್ತಾನೆ ಇಲ್ಲ ಮನೆ. ಸಿಟ್ಟು ಬಂದರೆ ಇದನ್ನ ಓಪನ್ ಮಾಡ್ತೀನಿ, ಕೈಗೆ ಹಾಕೊಂಡು ಚೆನ್ನಾಗಿ ತಿಕ್ಕೋಬಿಡ್ತೀನಿ. ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದವಳೆ, ಮತ್ತೆ ಇವಾಗ ಸ್ನಾನ ಗೈಸಿನ್ ಏನು ಮಾಡಲಿ, ಆಯಿಲ್ ಅಪ್ಲೈ ಮಾಡ್ಬಿಟ್ಟಿದ್ದೆ ಗೊತ್ತಿರಲಿಲ್ಲ. ಇದನ್ನ ಆಯಿಲ್ ಮೇಲೆ ಅಪ್ಲೈ ಮಾಡ್ಬಾರ್ದು. ಇದನ್ನ ನೆಕ್ಸ್ಟ್ ಟೈಮ್ ನೀನು ತರಿಸ್ಬೇಕು ಖಾಲಿ ಆದ್ಮೇಲೆ. ಈಗ ನಾನು ತರಿಸಿದ್ದೀನಿ, ದುಡ್ಡಿಲ್ಲ ನನ್ನ ಹತ್ರ. ನಾನಾದ್ರೂ ದುಡ್ಡಿರ್ಲಿಲ್ಲ, ಬೇಡ ಬಿಡು ನಮಗೆ. ಹಚ್ಚಿಸ್ಕೊಂಡ್ಮೇಲೆ ನನ್ನ ಮಗನೇ ಒಂದ್ಸಲ ಹಚ್ಚಿದ್ರೆ ಅದೇನು ಕಮ್ಮಿ ಆಗಲ್ಲ. ಹಂಗೆ ಬೋರ್ಡ ಗುನಾಟಿ ಮಾಡಿಸ್ಕೋ 10 ಸಾವಿರ ಕೊಟ್ಟು. ನೋಡಿರಿ, ಆದ್ರೆ ಒಂದು ಲಿಕ್ವಿಡ್ ಕೂಲರ್ ಹಾಕ್ಸದ್ಮೇಲೆ ನಂದು PC ಅಂತ ಎಷ್ಟು ಲೆವೆಲ್ ಲುಕ್ ಕಾಣಿಸ್ತದೆ. ಏನಲ್ಲಿ ಇದು ಯಾವ ಥರ ಅಂದರೆ, ಒಂದು ಹುಡುಗಿನ ಒಂದೇ ಥರ ನೋಡಿ ಸಾಕಾಯ್ತು ಅಂತ ಹೇಳ್ಬಿಟ್ಟು ಒಳಗಡೆ ಚೇಂಜ್ ಮಾಡಿಸಿದ್ದೀವಿ. ಇದು ಫಸ್ಟ್ ನಾಟಿ ಮಾಡಿಸ್ಕೊ ಮೇಲ್ಗಡೆ. ನೀನಿಗೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಸದ್ಯಕ್ಕಿರೋದು, ನೀನು ಮಾಡಿಸ್ಕೊ. ಫಸ್ಟ್ ನಾಟಿ ಮಾಡ್ಸೋಣ ಗೈಸ್, ಫಸ್ಟ್ ಆಮೇಲೆ ಇದು ಮಾಡೋಣ ಅಂತ. ಬನ್ನಿ ಇವಾಗ ನಾನು ಸ್ನಾನಕ್ಕೆ ಹೋಗ್ತೀನಂತೆ ಅರ್ಧ ಗಂಟೆ ಬಿಟ್ಟು. ಗೈಸ್ ಇವರು ಸ್ಕ್ಯಾಮ್ ಮಾಡವ್ರೆ. ಆದರೆ ಮುಕ್ಕಾಲು ಬಾಟ್ಲು ಅಷ್ಟೇ ಕೊಟ್ಟಿರೋದು ಇದರಲ್ಲಿ. ಓಕೆ, ಯಾಕೆಂತ ಅವ್ರನ್ನೇ ಕೇಳಬೇಕು. ಇವಾಗ ಇದನ್ನ ಹೆಂಗೆ ಅಪ್ಲೈ ಮಾಡ್ಕೊಡ್ತೀಯ ನನಗೆ ಸ್ವಲ್ಪ? ನಾನೇನು ಮಾಡ್ಕೊಡು ಗೈಸ್, ಇವನಿಗೆ ನಾನು ಹಚ್ಕೊಡ್ಬೇಕಂತೆ. ನನಗೆ ಅಪ್ಲೈ ಮಾಡ್ಕೊಡಂದ್ರೆ ನಾನು ಹೆಂಗೆ ಅಪ್ಲೈ ಮಾಡ್ಕೊಡ್ಲಿ ಅಂತೆ. ಇಲ್ಲಿ ಗೈಸ್ ಇವ್ರ ಮನೇಲಿ ಕರೆಕ್ಟ್ ಇಲ್ಲ ಗೈಸ್. ರೂಮು ಏನಾಗೈತೆ ಅಂದರೆ, ಫಸ್ಟು ನನ್ನ ರೂಮ್ನ ಫಸ್ಟ್ ಚೇಂಜ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಇದೆಲ್ಲ ಮಾಡಿದ್ರೆ ಇಲ್ಲಿ ನೀರು ಕುಡಿತೈತೆ ನೋಡ್ರಿ. ಇಲ್ಲ ನೆನೆಸ್ತವ್ರೆ, ಇಲ್ಲೂ ನೀರು ಕುಡಿತೈತೆ. ಹಾಗೆ ಬಂದೆ ಇಲ್ಲಿ ಅಲ್ಲೂ ಶೀತ ಹಾಕ್ಕೊಡ್ತೈತೆ. ಅಲ್ಲಿ ನೋಡಿ, ಅಲ್ಲಿ ಸೊ ಫುಲ್ ಇದರಲ್ಲೂ ನೀರು ಕಟ್ತೈತೆ. ಅಲ್ಲೆಲ್ಲ ಕುಡಿತೈತೆ, ನಂಗೆ ಗೊತ್ತಿಲ್ಲ ಹೇಗೆ. ಅದು ಒಂದು ಜಾಗದಲ್ಲೇ ತಾಳದಲ್ಲಿ, ಯಾಕೆ ಅಂದ್ರೆ ಮೇಲ್ಗಡೆ ಟ್ಯಾಂಕಿ ನೀರು ಅಲ್ಲೇ ಬರೋದಲ್ಲ, ಅದಕ್ಕೆ ಒಂದು ಜಾಗದಲ್ಲಿ ಎಲ್ಲ ಫುಲ್ ನೀಡ್ ಮಾಡಕ್ ಸರ್ ಗಡಿಸಿ. ಇಲ್ಲ ನೀರು ತಗೋತೈತೆ. ಏನಪ್ಪ ಅಲ್ಲಿ ನೀರು ತಗೊಂಡಿರೋದಲ್ಲ, ಅದು ಫೆವಿಕ್ವಿಕ್ ಬೀಳ್ಸಿರೋದು. ಚಿನ್ನು ಫೆವಿಕ್ವಿಕ್ ಬೀಳ್ಸಿರೋದಾ? ಏನೋ ಒಂದು ಹೇಳ್ತಾ ಇದೆ, ಕಂಟೆಂಟ್ ಆಗೋದು. ಗೈಸ್ ಬಿಟ್ರೆ ಏನೇನೋ ಹೇಳ್ತಾನೆ. ಗೈಸ್ ನನ್ನ ರೂಮಿಂದ ಎಲ್ಲ ಕರೆಕ್ಟ್ ಆಗೈತೆ ಗೈಸ್. ರೂಮಿಂದು ಎಲ್ಲ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗೈತೆ. ಬಟ್ ಇದೊಂದು ಬಟ್ಟೆ ಒಂದು ಸ್ವಲ್ಪ ಬೇರೆ ಯಾವ್ದಾದ್ರು ರ್ಯಾಕ್ ತಗೊಂಡಿದ್ರೆ ಕರೆಕ್ಟ್ ಆಗುತ್ತೆ. ಕಬೋರ್ಡ್ ಸ್ಪಾನ್ಸ್ ಮಾಡ್ತೀರಾ ಗೈಸ್? ಏನಂದ್ರೆ ತಗೊಂಡ್ರೆ ಕಬೋರ್ಡ್ ತಗೋಬೇಕು ಗೈಸ್, ಸುಮ್ಮನೆ ವೇಸ್ಟ್ ಮಾಡಬಾರ್ದು. 5,000 ಎಲ್ಲ ಪ್ಲಾಸ್ಟಿಕ್ ಇಂದಕ್ಕೆಲ್ಲ ವೇಸ್ಟ್ ಮಾಡಲೇಬಾರ್ದು. ನಾನು ಗೈಸ್ ಕಬೋರ್ಡ್ ಅಲ್ಲ, ನನಗೆ ಫಸ್ಟ್ ಒಂದು ಟೇಬಲ್ ಅಂತೀನಿ, ಚೇರ್ ಬೇಕು ಗೈಸ್. ಅವಳಿಗೆ ಇವಾಗ ಹೆಂಗಾಗ್ಬಿಡೈತೆ ಅಂದ್ರೆ, ಸ್ಟಾರ್ಟಿಂಗ್ ಎಲ್ಲ ಕುತ್ಕೊತಾ ಇದ್ಲು, ಬಟ್ ಇವಾಗ ಕುತ್ಕೊಳಕ್ ಆಯ್ತಲ್ಲ. ನಾನು ಕೂತಿದ್ ಕಡೆ ಕುತ್ಕೊಂಡ್ ತಾಲೆ ಫುಲ್ಲು ಇದು ಏನಂತಾರೆ ಏನ್ ಗೊತ್ತಾ, ಕೂರೋ ಪ್ಲೇಸ್ ಇವಾಗ ಇಷ್ಟು ಕಂಫರ್ಟ್ ಆಗಿದಾಗ ನಮ್ಗೆ ಕೂರಕ್ ಆಗುತ್ತೆ. ಅದು ಸ್ವಲ್ಪ ಕಂಫರ್ಟ್ ಇರಲ್ಲ, ಹಿಂದೆಗಡೆ ಬ್ಯಾಕ್ ಪೇನ್ ಬರುತ್ತೆ. ಮತ್ ಕೈ ಈ ಕಡೆ ಸೈಡ್ ಈ ಕಡೆ ಕುತ್ಕೊಳಕ್ ಜಾಗನೂ ಕೂಡ ಇಲ್ಲ. ಅದೇ ಒಂದಿದು. ಅದೇ ಅವತ್ತು 4,000 ಹಾಕಿದ್ರು. ಹೆಂಗಾಗ್ಬಿಡೈತೆ ಅಂದ್ರೆ, ಅದು ಕಮಿಟ್ಮೆಂಟ್ಗೆ ನಾನು ಇದಾಗ್ಬಿಡ್ತಾಯಿದ್ದೀನಿ. 1,000 ರೂಪಾಯಿ ಲೋನಿನ ಕಡೆಗೆ, ಮತ್ತೆ ಕೀಬೋರ್ಡಿಗೆ ಅವ್ರು 3,000 ಹಾಕಿದ್, ಮಿಕ್ಕಿದ್ದು 700 ರೂಪಾಯಿ ಅದಕ್ಕೆ ಹಾಕಿದೆ. ಮತ್ತೆ ಇನ್ನು ಅದಕ್ಕೆ ಇದಕ್ಕೆ ಅನ್ಕೊಂಡು ಖರ್ಚು ಮಾಡಿ ಬರೀ ಒಂದು ನಾನು ಅಷ್ಟೇ ಉಳಿಸ್ಕೊಂಡಿದ್ದು. ಅದಕ್ಕೋಸ್ಕರ ಗೈಸ್ ನೋಡಿ, ಕೆಳಗೆ ಬಂದು
ಮೊಟ್ಟೆ ಬಜ್ಜಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಅವತ್ತು ನಿಮಗೆ ಮೊಟ್ಟೆ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸಿದೆ ನೋಡಿ. ಸೈಡ್ ವಾಶ್ ಎಲ್ಲ ಮಾಡಿದ್ದೀನಿ. ಮೊಟ್ಟೆ ಬಜ್ಜಿ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ತೋರಿಸಿದೆ. ಬಟ್ ಇವತ್ತು ಮೊಟ್ಟೆ ಬಜ್ಜಿಲೇ ತುಂಬಾ ವೆರೈಟಿ ಆಗಿರೋ ಮೊಟ್ಟೆ ಬಜ್ಜಿ ಆ್ಯಂಡ್ ತುಂಬಾ ಟೇಸ್ಟಿ ಆಗಿರೋ ಮೊಟ್ಟೆ ಬಜ್ಜಿ ತೋರಿಸಿದ್ದೀನಿ. ಸೇಮ್ ಗೈಸ್, ಮೊಟ್ಟೆ ಬಜ್ಜಿಗೆ ಏನೂ ಇದಿಲ್ಲ. ಆ ಮೊಟ್ಟೆ ಬಜ್ಜಿ ಆದ್ಮೇಲೆ ಅದ್ರ ಮೇಲೆ ಹಾಕೋ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇದೆ. ಅದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂತ ಮೊಟ್ಟೆ ಬಜ್ಜಿ ಮಾಡೋಣ. ಇಲ್ಲಿ ಮೊಟ್ಟೆ ಕಾಯಕ್ಕೆ ಇಟ್ಟಿದ್ದೀನಿ, ಇಲ್ಲಿ ಹಿಟ್ಟು ಕಲ್ಸ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟಲ್ಲಿ ಬಿಕಾಸ್ ಅಂದರೆ ಮೊಟ್ಟೆ ಆದ ತಕ್ಷಣ ಹೇಳ್ತೀನಿ. ಓಕೆನಾ, ವೆಯ್ಟ್ ಮಾಡ್ತಾ ಇರಿ. ಏನಕ್ಕೆ ಅದಿರ್ಬೋದು, ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಗೈಸ್. ತುಂಬ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೆಂಗಿರುತ್ತೆ ನೋಡೋಣ. ನಾನು ವಿಡಿಯೋ ನೋಡ್ಕೊಂಡು ಟ್ರೈ ಮಾಡ್ತೀನಿ, ಬನ್ನಿ. 3 days later. ಟ್ರಿಕ್ ಆ್ಯಂಡ್ ಟ್ರೀಟ್ ಅಂತಾರಲ್ಲ ಆ ಥರ ನೋಡ್ರಿ. ಫುಲ್ಲು ಡ್ಯಾಂಡ್ರಫ್ಗೆ ಇವಾಗ ಮಸಾಜ್ ಎಲ್ಲ ಆಯ್ತು. ಇವಾಗ ಮಸ್ತಾಗಿ ಮೊಟ್ಟೆ ಬೋಂಡ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ಮನೇಲಿ, ಅದು ಬೇರೆ ಥರ ಮಾಡ್ತೀನಿ ಅಂತ ನೋಡಿ. ಏನು ಪಾನಿಪುರಿ ಮೊಟ್ಟೆ ಬೋಂಡನಾ? ಅದು ಈರುಳ್ಳಿ ಹಾಕಿದ್ರೆ ಹೊಸ ಟೇಸ್ಟ್ ಬರ್ಬೋದು. ಇದೇನು ಮುರ್ದೆ ಹೋಯ್ತು ಗೈಸ್. ಅದು ಹಂಗೆ ಬರೋದು. ಅದನ್ನ ಹೆಂಗಾಗ್ತಿ ಕ್ಯಾಪ? ಇದನ್ನ ಇವಾಗ ಇದ್ರೊಳಗಿಂದ ಈ ಕಡೆ ಹೌದಾ, ಹಂಗೇನಾ ಇರೋದು? ಗೈಸ್ ನೋಡಿ, ಇವಾಗ ಮೊಯ್ತು ಇಲ್ಲಿ ನೋಡ್ರಿ, ಇಲ್ಲಿ ನಾನು ಲೈವಲ್ಲಿ ಕೂತಿದ್ದೀನಿ. ವಾಚಿಂಗು ಎಷ್ಟೈತೆ? 65 ಜನ ವಾಚಿಂಗ್ ಐತೆ. ಇಲ್ಲೆಲ್ಲ ಇದ್ದಾರೆ ನೋಡ್ರಿ. ಗೈಸ್ ಇವಾಗ ಮೊಯ್ತು ಒಂದು ಮೊಟ್ಟೆ ಬಜ್ಜಿ ರೆಡಿ ಮಾಡ್ಬಿಡ್ತೀನಿ ನೋಡಿ. ಏನಿದು ಕೆಚಪ್ ಮಯೋನೈಸ್ ಎಲ್ಲ ಹಾಕ್ತ್ಯಾ? ನಾನು ತಿನ್ಲ ಒಂದು. ಗೈಸ್ ನೋಡ್ರಿ ಹೆಂಗ್ ಕಾಣಿಸ್ತೈತೆ ನೋಡ್ರಿ ಗೈಸ್ ರೀ. ಬಾಯಿಗೆ ಇಟ್ಕೊಂಡ್ರೆ ಹಂಗೆ ತಿನ್ಬೇಕು ಅನ್ನಿಸ್ತೈತೆ ಬ್ರೋ. ಗೈಸ್ ಫುಲ್ಲು ಬಾಯಲ್ಲೆಲ್ಲ ಫುಲ್ ನೀರು ಬರ್ತೈತೆ ಹಂಗೆ. ಈಗ ಏನೇ ಗ್ರೀನ್ ಚಟ್ನಿ ಖಾರ ಚಟ್ನಿ ಏನೇನು ಹಾಕೊಡ್ತಾವಳೆ ಬೈಸ್, ಏನೇನೋ ಮಾಡ್ತಾವಳೆ. ಗೈಸ್ ಒಂಥರ ವೆರೈಟಿ ಆಗಿರುತ್ತೆ. ಮೊಯ್ತನ ಮೇಲೆ ಟ್ರಯಲ್ ಮಾಡ್ತಾ ಇರೋದು ಚಿನ್ನ. ನನ್ನ ಮೇಲಲ್ಲ, ಫಸ್ಟ್ ನಿನ್ನ ಮೇಲೆ. ಪಾನಿಪುರಿ ತಿನ್ನೋ ಹೋಯ್ತೈತಳೆ. ಮೊಟ್ಟೆ ಹೆಂಗ್ ಬಂತು ಪಾನಿಪುರಿ ಒಳಗೆ? ಚೆನ್ನಾಗಿದೆ. ಸ್ವೀಟು, ಖಾರ ಮತ್ತು ಅದ್ರ ಜೊತೆ ಮಿಯೋನೀಸ್ ಫುಲ್ ಚೀಸಿ ಟೈಪು ಸಕ್ಕತ್ತಾಗಿದೆ. ಗೈಸ್ ಹೇಳಿ ಮನೇಲಿ ಹಿಂಗೆ ಮಾಡ್ಕೊಟ್ರೆ ದಿನ ತಿಂತಾನೆ ಪಾಪ. ನೋಡ್ರಿ ಗೈಸ್ ಲೈವಲ್ಲಿ ಇದ್ದೀನಿ. ಇವಳು ನೋಡ್ರಿ ಇವಾಗ ನೋಡ್ರಿ ವಾಚಿಂಗ್ ಎಲ್ಲ 45 ವಾಚಿಂಗು ಅಂಥದ್ರಲ್ಲಿ ನೋಡ್ರಿ. ಇಲ್ಲಿ ಇದೊಂದು ಲೈಟಿಂದ ಬ್ರೋ, ಇದು ಕರೆಕ್ಟಾಗಿ ನಂದು ಇದೆಲ್ಲ ಫೋಕಸ್ ಆಗಲ್ಲ ಅಂದ್ಕೊಳ್ರಿ. ಗೈಸ್ ಒಂದೇನು ಗೊತ್ತಾ, ನಾನು ಇದನ್ನ ಯಾವುದೇ ಥರ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿಲ್ಲ. ಬೈ ಒನ್ ಥಿಂಕಿಂಗ್ ಇಂದ ಮಾಡಿದ್ದೀನಿ. ನಿಜ ಚೆನ್ನಾಗೈತೆ. ಸಾಕಾಗೈತೆ ಕಣ. ಗೈಸ್ ಅದು ನನ್ನ ಮನೆ ಟ್ಯಾಂಕ್ ನೀರಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಏನು ನಮ್ಮ ಮನೆ ಟ್ಯಾಂಕ್ ನೀರಲ್ಲಿ ಹಿಟ್ಟನ್ನ ಗಲಿಸಿದ್ದು ಬಿಡು, ಚೆನ್ನಾಯ್ತಲ್ಲ. ಎಲ್ಲ ಚಲ್ಲದೆ ಆಯ್ತು ನಿಂದು ಬರೀ. ಸಕ್ಕತ್ತಾಗಿದೆ. ಇಲ್ಲೂ ಮಾಡೋಳು ಇನ್ನು ರೆಡಿ ಮಾಡಿಲ್ಲ, ಇಷ್ಟು ಮಾತ್ರ ರೆಡಿ ಮಾಡ್ಕೊಂಡ್ ಬಂದೆ. ಟೈಮ್ ಹೋಗ್ಬಿಡ್ತು. ಮಸ್ತಾಗಿ ಫುಲ್ ಸಕ್ಕತ್ತಾಗಿ ಮಾಡೋಳ ಗೈಸ್. ಸಕ್ಕತ್ತಾಗೈತೆ. ಐಡಿಯಾ ನೋಡು ಹೆಂಗ್ ಬಂತು ತಲೆಗೆ. ಸಕ್ಕತ್ತಾಗಿ ಮಾಡಿದ್ದೆ. ಅದು ನಾರ್ಮಲ್ ಮಜ್ಜಿ ಬೋಂಡ ಅವತ್ತು ಹೆಂಗ್ ಮಾಡೋದಂತ ತೋರಿಸ್ದೆ ಗೈಸ್. ನಾನು ಏನ್ ಮಾಡಿದೀನಿ ಅಂದ್ರೆ ನಾರ್ಮಲ್ ಮಜ್ಜಿ ಬೋಂಡ ಮಾಡ್ಬಿಟ್ಟು ಅದನ್ನ ಮಧ್ಯದಲ್ಲಿ ಕುಯ್ದ್ಬಿಟ್ಟು ಈರುಳ್ಳಿ ಟೊಮೆಟೊ ತುಂಬಿದೀನಿ. ಇದು ಕ್ಯಾರೆಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ನಮ್ಮ ಮನೇಲಿ ಕ್ಯಾರೆಟ್ ಖಾಲಿ ಆಗು. ಇನ್ನೊಂದು ಸ್ಪೂನ್ ತಿರುಗಿ ನಮ್ಮ ಮನೆ ಸ್ಪೂನ್ ಖಾಲಿ ಆಗಿತ್ತು. ಹಿಂಗೆ ಬೇಕಾ ಗೈಸ್, ದಿನ ಮಾಡ್ಕೊಟ್ರೆ ತಿಂತಾನೆ. ಆಚೆ ತಂದ್ಬಿಟ್ಟು ತಿನ್ನೋಕ್ಕಿಂತ ಈ ಥರ ಮನೇಲಿ ಮಾಡ್ಕೊ ತಿನ್ನೋದು ಬೆಸ್ಟ್. ಸ್ವೀಟು, ಖಾರ ಮಸ್ತಾಗಿ. ಈರುಳ್ಳಿ ಟೊಮೊಟೊ ಮಸ್ತಾಗಿ ಸಿಗ್ತೈತೆ ಗೈಸ್. ಬಾಯಿಗಂತೂ ಸಕ್ಕತ್ತಾಗೈತೆ. ಸೈಕ್ ಅಂದ್ಕೊಳ್ರಿ. ನಿಮ್ಗೂ ಏನಾರು ಬೇಕಾದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡ್ರಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 8Kಗೆ 1 ತಿಂಗಳಾಯ್ತು. ನಿಜ ಒಂದು 15 ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ ತಿಂಗಳಿಂದ. ಲೇ ಮೊಯ್ತಾ, ನಾನು ಅಡ್ಗೆ ಮಾಡ್ತೀನಿ ಚೆನ್ನಾಗಿ. ಆದ್ರೆ ಎಲ್ಲರೂ ಮಾಡೋ ಅಡ್ಗೆ ನನಗೆ ಬರಲ್ಲ. ನಾನ್ ಮಾಡೋ ಅಡ್ಗೆ ಯಾರು ಮಾಡಕ್ಕಾಗಲ್ಲ. ಬಿಡ ನೀನು ನೆಕ್ಸ್ಟ್ ಲೆವೆಲ್ ನೀನ್. ಲೇ ಏಯ್ ಬೇರೆ ಓಡ ಸೆಕ್ಸಿ ಅವಳೆ. ಸಗೈಸ ನೀನು ತಿನ್ನೋ. ಸಗೈಸ್ ಇದೇ ತರ
ಅವ್ನಿಗೆ ಮಾತಾಡಕ್ಕೆ ಬಿಡ್ಬಾರ್ದು ಗೈಸ್. ಗೈಸ್ ಇದ್ರ ಮೇಲೆ ಒಂದ್ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಚೆನ್ನಾಯ್ತಾ? ಭಯಂಕರ ಐತೆ ಕಣ, ಸಕ್ಕತ್ತಾಗಿ ಕಣ. ಇನ್ ಮಿಕ್ಕಿದ ಬಜ್ಜಿ ಎಲ್ಲ ನೀನ್ ಹಂಗೆ ತಿನ್ಬೇಕು ನಾನು ಮಾಡ್ಕೊಂಡು. ಇನ್ ಮಿಕ್ಕಿದ ಬಜ್ಜಿ ಎಲ್ಲ ಹಂಗೆ ತಿನ್ನು ನಾನು ಮಾಡ್ಕೊಂಡು. ಸಾಸ್ ಆಯ್ತಲ್ಲ, ಟೊಮೆಟೊ ಸಾಸ್. ಮಾಡ್ಕೊಳಕೊಡಲ್ಲ. ಗೈಸ್ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗೈಸ್ ಇನ್ನೊಂದ್ ಹೆಂಗ್ ಗೊತ್ತಾ, ಈ ಟೊಮೆಟೊ ಸಾಸ್ 10 ರೂಪಾಯಿ ಇತ್ತು, 15 ರೂಪಾಯಿ ಆಗ್ಬಿಟ್ಟಿದೆ. ಓ ಮೈ ಗಾಡ್, 15 ರೂಪಾಯಿ ಕೊಡ್ತಂದೆ. ಓ ಮೈ ಗಾಡ್, ದಟ್ಸ್ ಸೋ ಲಾಟ್ ಆಫ್. ಆದ್ರೆ ಮನೇಲಿ ಬಂದ್ ನೋಡಿದ್ರೆ ಫ್ರಿಜ್ ಅಲ್ಲೇ ಇತ್ತು. ಸುಮ್ನೆ 15 ರೂಪಾಯಿ ವೇಸ್ಟ್ ಆಯ್ತು, ಕುರ್ಕುರೆ ತಿನ್ಬೋದಿತ್ತು. ಸೊ ಗೈಸ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಸೊ ನಾನು ಕೂಡ ಲೈವಲ್ಲಿ ಇದ್ದೆ. ಸೊ ಲೈವಲ್ಲಿ ಬಿತ್ಕೊಂಡು ನಾನಿಲ್ಲಿ ಮೊಟ್ಟೆ ಬೋಂಡ ತಿನ್ನಕ್ಬಿಡ್ತೀನಿ. ಮೊಟ್ಟೆ ಬೋಂಡ ಚೆನ್ನಾಗೈತೆ. ಸೊ ಮಿಯೋನಿಸು ಏನಂತಾರೆ, ಮಿಯೋನಿಸು ಕೆಚಪ್ ಗ್ರೀನ್ ಚಟ್ನಿ ಹಾಕೊಂಡು ಗೈಸ್ ಗೊಡ್ಗಾರ ಮಾಡಿಸ್ಕೊ ಬಂದಿರೋದು ನಮ್ಮ ಗೈಸ್. ರುಬ್ಬಾಕ ಇಲ್ದಲೆ ರುಬ್ಬಿಸ್ಕೊ ಬಂದಿ. ನಂಗೆ ರುಬ್ಬಕ್ ಬರಲ್ಲ ಗೈಸ್ ನಮ್ಮ ಮನೆ ಜಾರಲ್ಲಿ. ನಮ್ಮಮ್ಮ ಬರ್ತ್ಡೇ ಹೋಗಿದ್ರು ಅವ್ರ ಫ್ರೆಂಡ್, ಬರೋವರ್ಗ ಕಾದು ರುಬ್ಬಿಸ್ಕೊಂಡು ಬಂದಿದ್ದೀನಿ. ಸೊ ಸಕ್ಕತ್ತಾಗೈತೆ. ನೀವು ಒಂದ್ಸಲಿ ಟ್ರೈ ಮಾಡ್ರಿ. ಮೊಟ್ಟೆ ಬೋಂಡಾಗೆ ಈರುಳ್ಳಿ, ಟೊಮೊಟೊ, ಹಾಗೇನೆ ಟೊಮೊಟೊ ಸಾಸು, ಮಿಯೋನಿಸ್. ಗೈಸ್ ನಿಮ್ ಮನೇಲಿ ಮಕ್ಳು ಯಾರಾದ್ರೂ ಇದ್ರೆ ಮೊಟ್ಟೆ ತಿನ್ನ ನಾನು ಅವ್ರಿದ್ರೆ ಮಾತ್ರ ಸಕ್ಕತ್ತಾಗಿ ಇಷ್ಟ. ಸಕ್ಕತ್ತಾಗಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ಮಿಯೋನಿಸ್ ಇಷ್ಟ ಇಲ್ಲ ಅಂದ್ರೆ ಬರೀ ಕೆಚಪ್ ಹಾಕೊಂಡು ಅಥವಾ ಗೊಡ್ಗಾರ ಹಾಕೊಂಡು ತಿನ್ಬೋದು. ಸಕ್ಕತ್ತಾಗೈತೆ ಗೈಸ್. ನಾನು ಮಿಯೋನಿಸ್ ಇಷ್ಟ. ಸೂಪರ್ ಆಗೈತೆ. ಸರಿ ಗೊಡ್ಗಾರ ಹಾಕೊಂಡು ಇದು ಕೆಚಪ್ ಹಾಕೋತೀನಿ ನಾನು. ಅಪ್ಪ ಅಷ್ಟೊಂದು ಅಜೀಬಾಗಿ ಯಾಕಪ್ಪ ಹಾಕಬೇಕು, ನೀಟಾಗಿ ಹಾಕಬೇಕು. ನೀವು ತಿನ್ನಿ, ಖುಷಿಯಾಗಿರ್ರಿ, ಸಾಯ ತನಕ ತಿಂತಾನೆ ಇರಬೇಕು. ನಾವು ಇವತ್ತೆಲ್ಲ ಅಪರೂಪಕ್ಕೆ ತಿಂತಿರೋದು. ಗೈಸ್ ನಾವು ಆಚೆ ಕಡೆ ಸ್ಪೆಂಡ್ ಮಾಡೋದು ಕಮ್ಮಿ, ಬಿಕಾಸ್ ಆಚೆ ಕಡೆ ನೋಡಿ 100 ರೂಪಾಯಿ ಮುಗ್ದೋಯ್ತು. ಆಚೆ ಕಡೆ ಇದಕ್ಕೆ ಮಿನಿಮಮ್ ತುಂಬಾ ಜಾಸ್ತಿ ಕೊಡ್ಬೇಕು. ಇಷ್ಟೊಂದು ಸಿಗಲ್ಲ ಗೈಸ್. ಹೊಟ್ಟೆ ತುಂಬ ಅಂದ್ರೆ ನಾನು 10 ಮೊಟ್ಟೆ ತಂದೆ, ಇನ್ನೂ ಮನೇಲಿ ಮೊಟ್ಟೆ ಉಳಿದಿದೆ. ಎಷ್ಟು ಬೇಕಷ್ಟು ಮೊಟ್ಟೆ ಮಾಡ್ಕೊಂಡು ಮೊಟ್ಟೆ ನೆಕ್ಸ್ಟ್ ಟೈಮ್ ಊಟ ಮಾಡಕ್ ಹಾಕೋಬೋದಲ್ಲ. ಏನೊಂದು 50ರಿಂದ 70 ರೂಪಾಯಿ ಖರ್ಚಾಗುತ್ತೆ ಅನ್ಕೊಳ್ಳಿ ಮನೇಲೆ ಮಾಡಕ್ಕೆ. ಹೊಟ್ಟೆ ತುಂಬ ಊಟ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. 8K ಇನ್ನೊಂದು 10 ಸಬ್ಸ್ಕ್ರೈಬರ್ಸ್ ಬೇಕು ಗೈಸ್. ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದ್ರೆ ನೀವೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತೀರಾ? ಅಷ್ಟೇ 10 ಸಬ್ಸ್ಕ್ರೈಬ್ ಬೇಕಾಗಿರೋದು. ಸೊ ಕಂಟೆಂಟ್ ಇವಾಗ ನಾವು ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ಕಂಟೆಂಟ್ ಕೊಡ್ತೀವಿ, ಭರ್ಜರಿಯಾಗಿ ಕೊಡ್ತೀವಿ. ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದೆ ನಾನು ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ಕೊಳ್ರಿ ನಿಮಗೆ ಆದಷ್ಟು. ಎಕ್ಸ್ಪೈರಿ ಆಗಿದೆ ಟೊಮೆಟೊ ಕೆಚಪ್. ಮನೆ ನಿಂಗೆ ಗೊತ್ತೇ ಆಗಿಲ್ವಾ ಮನೆ? ನೋಡಿಲಿ ಇಲ್ಲ 25/3/2026 ಅದ್ರ ಮ್ಯಾನುಫ್ಯಾಕ್ಚರ್ ಡೇಟ್ ಅದು. ಗೈಸ್ ಇಲ್ಲ ಸಿಗೋಣ ಗೈಸ್. ಇವಳು ತಲೆ ತಿಂತಾವಳಿ. ಹಾಯ್, ಬೈ ಬೈ ಬೈ. ಏಯ್